ಇವತ್ತು ಜುಲೈ 1 ಈ ದಿನವನ್ನ ವೈದ್ಯರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಕೊರೋನಾ ವಿರುದ್ಧ ಮುಂಚೂಣಿಯಲ್ಲಿ ನಿಂತು ಪ್ರಾಣದ ಹಂಗು ತೊರೆದು ಜನರ ಜೀವವನ್ನ ರಕ್ಷಣೆ ಮಾಡ್ತಾ ಇರುವಂತಹ ವೈದ್ಯರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು. ಕಳೆದ 1.5 ವರ್ಷದಿಂದ ಜನರ ಜೀವದೊಂದಿಗೆ ಚೆಲ್ಲಾಟ ನಡೆಸ್ತಾ ಇರುವ ಕೊರೋನಾದೊಂದಿಗೆ ಹೋರಾಟ ನಡೆಸ್ತಾ ಇರುವ ವೈದ್ಯರು ನಿಜವಾಗಿಯೂ ವೈದ್ಯೋ ನಾರಾಯಣೋ ಹರಿ ಮಾತಿಗೆ ಅರ್ಥವನ್ನ ತಂದಿದ್ದಾರೆ. ಅನಾರೋಗ್ಯಕ್ಕೆ ತುತ್ತಾದ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಪುನರ್ಜನ್ಮ ಕೊಡುವ ವೈದ್ಯರಿಗೆ ಗೌರವ ಸಲ್ಲಿಸೋದು ಪ್ರತಿಯೊಬ್ಬರ ಕರ್ತವ್ಯ. ಸದ್ಯ ಕೊರೋನಾ ಜೊತೆ ಪ್ರಾಣದ ಹಂಗನ್ನ ತೊರೆದು ಜನರಿಗೆ ಚಿಕಿತ್ಸೆ ಕೊಡ್ತಾ ಇರುವ ವೈದ್ಯರಿಗೆ ಸಲಾಂ. ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವೈದ್ಯರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಇವತ್ತು ಜುಲೈ 1. ಪ್ರತಿ ಬಾರಿ ಕೂಡ ನಾವು ಯಾವುದೇ ಕಷ್ಟ ಬಂದಂತಹ ಸಂದರ್ಭದಲ್ಲಿ, ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ತುತ್ತಾದ ಸಂದರ್ಭದಲ್ಲಿ ನಾವು ವೈದ್ಯರನ್ನ ನೆನಪಿಸಿಕೊಳ್ತೇವೆ. ಆದ್ರೆ 1.5 ವರ್ಷದಿಂದ ಪ್ರತಿಯೊಬ್ಬನು ವೈದ್ಯರ ನೆನಪಿಸಿಕೊಳ್ಳುವಂತಹ ದಿನಾನೇ ಇಲ್ಲ. ಯಾಕಂದ್ರೆ ಕೊರೋನಾ ಅನ್ನುವಂತಹ ಮಹಾಮಾರಿ ನಮ್ಮೆಲ್ಲರನ್ನ ಕೂಡ ಹಿಂಡಿ ಹಿಪ್ಪೆ ಮಾಡಿದೆ. ನಮ್ಮ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರುವ ಸಂದರ್ಭದಲ್ಲಿ ವೈದ್ಯರು ತಮ್ಮ ಜೀವದ ಹಂಗನ್ನ ತೊರೆದು, ಎಷ್ಟೋ ಜನ ವೈದ್ಯರು ತಾವು ಸೇವೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತಹ ವಿಚಾರಗಳನ್ನ ಕೂಡ ನಾವು ನೋಡಿದ್ದೀವಿ. ತಮ್ಮ ಜೀವದ ಹಂಗನ್ನ ತೊರೆದು ಜನರ ಜೀವಕ್ಕಾಗಿ ಹಗಲು ಇರುಳು ದುಡಿತಾ ಇದ್ದಾರೆ, ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ, ತಮ್ಮ ಜೀವನವನ್ನ ಸಾರ್ಥಕತೆ ಮಾಡಿಕೊಳ್ತಾ ಇರುವಂತಹ ಈ ವೈದ್ಯರನ್ನ ನಾವು ಈ ಹಿಂದಿನಿಂದಲೂ ಕೂಡ ದೇವರಿಗೆ ಹೋಲಿಕೆ ಮಾಡ್ತೀವಿ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ, ನಾರಾಯಣನಿಗೆ ಹೋಲಿಕೆಯನ್ನ ಮಾಡ್ತೀವಿ. ಇಂತಹ ವೈದ್ಯರಿಗೆ ನಾವು ಎಷ್ಟು ಸಲಾಂ ಹೇಳಿದ್ರು ಕೂಡ ಅದು ಕಡಿಮೆಯೇ. ಯಾಕಂದ್ರೆ ತಮ್ಮ ಜೀವದ ಹಂಗನ್ನ ತೊರೆದು ಪ್ರತಿನಿತ್ಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಜನರ ಆರೋಗ್ಯಕ್ಕಾಗಿ, ಅವರ ಬದುಕಿಗಾಗಿ ವೈದ್ಯರು ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ತಾವು ಎಷ್ಟೇ ಕಷ್ಟ ಇದ್ರೂ ಕೂಡ ಕೊರೋನಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರ ಅವಸ್ಥೆ ಇರುತ್ತೆ, ಯಾವ ರೀತಿಯಾಗಿ ಅವರು ಇಡೀ ಬದುಕನ್ನು ಸಾಗಿಸ್ತಿದ್ದಾರೆ ಅನ್ನೋದು ಪ್ರತಿ ಬಾರಿ ನಾವು ನೋಡಿದೀವಿ. ಒಂದು ಸಲ ಅವರು ಈ ಒಂದು ಒಳಗಡೆ ಹೋದ್ರೆ ಅಥವಾ ಅವರು ಈ ಒಂದು ಆಸ್ಪತ್ರೆಯ ಒಳಗಡೆ ಹೋದ್ರೆ ಅನಂತರ ಅವರು ಹೊರಗೆ ಬರುವಷ್ಟರಲ್ಲಿ ಯಾವ ರೀತಿಯಾಗಿ ಅವರು ಬಸವಳಿದು ಹೋಗಿರ್ತಾರೆ. ತಮ್ಮ ಮಕ್ಕಳನ್ನ, ತಮ್ಮ ಮನೆಯವರನ್ನ, ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರು ಕೂಡ ಅವರ ಹತ್ರ ಹೋಗದ ಹಾಗೆ ಅವರು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಿ ನಮ್ಮಿಂದಾಗಿ ಇತರರಿಗೆ ಏನಾದ್ರೂ ಸಮಸ್ಯೆ ಆಗುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಜಾಗೃತೆಯನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಎಷ್ಟೋ ವೈದ್ಯರು ತಾವು ಮನೆಗೆನೆ ಹೋಗದೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಮ್ಮ ಕುಟುಂಬಸ್ಥರನ್ನ ನೋಡದೆ, ತಮ್ಮ ಚಿಕ್ಕ ಪುಟ್ಟ ಮಕ್ಕಳನ್ನ ನೋಡದೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇಂತಹ ವೈದ್ಯರ ದಿನ ಇವತ್ತು, ಅದನ್ನ ಆಚರಣೆ ಮಾಡಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗೆ ಸಲಾಂ ಹೇಳುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾಷಣವನ್ನ ಮಾಡಲಿದ್ದಾರೆ. ಜೀವರಕ್ಷಕ ವೈದ್ಯರಿಗೆ ಸಲಾಮನ್ನ ಅರ್ಪಣೆ ಮಾಡಲಿದ್ದಾರೆ. ಪ್ರತಿಯೊಬ್ಬ ವೈದ್ಯರನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕಾಗುತ್ತೆ. ಯಾಕೆ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ವೈದ್ಯರು ಕೂಡ ತಮ್ಮ ಸೇವೆಯನ್ನ ನೀಡುವುದರ ಮೂಲಕ ಜನರ ಜೀವಕ್ಕೆ ಒಂದು ರೀತಿಯ ಸಹಾಯವನ್ನ, ಯಾವ ರೀತಿಯಾಗಿ ಯಾವುದೇ ಸಮಸ್ಯೆ ಬಂದರೂ ಇಮಿಡಿಯೇಟ್ ಆಗಿ ವೈದ್ಯರು ಸ್ಪಂದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಷ್ಟೋ ಜನ ವೈದ್ಯರು ಕೊರೋನಾದ ಸಂದರ್ಭದಲ್ಲಿ ತಮ್ಮ ಜೀವವನ್ನ ಮುಡಿಪಾಕಿಟ್ಟಿರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಅನೇಕರು ಸಾವನ್ನಪ್ಪಿರೋದನ್ನ ಕೂಡ ನಾವು ವರದಿಯನ್ನ ಕೂಡ ಮಾಡಿದ್ದೇವೆ. ಇಂತಹ ಎಲ್ಲರಿಗೂ ಕೂಡ ಇವತ್ತಿನ ದಿನ ಅರ್ಪಣೆ. ಅವರಿಗೆ ಎಲ್ಲರಿಗೂ ಕೂಡ ನಾವು ಸಲಾಮನ್ನ ಹೇಳುವಂತಹ ದಿನ. ಕೇವಲ ಇವತ್ತೊಂದು ದಿನ ಹೇಳಿದರೆ ಸಾಕಾಗೋದಿಲ್ಲ, ಪ್ರತಿ ದಿನ ಕೂಡ ನೆನಪಿಸಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿಯನ್ನ ಕೊರೋನಾ ಯಾವ ರೀತಿಯಾಗಿ ತಂದಿಟ್ಟಿದೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಪ್ರತಿ ದಿನ ಕೂಡ ನಮ್ಮ ಆರೋಗ್ಯವನ್ನ ವಿಚಾರಿಸಿಕೊಳ್ತಾ ಇರುವಂತಹ ಸಣ್ಣ ಪುಟ್ಟ ವಿಚಾರಗಳಾದ್ರೂ ಕೂಡ ನಾವು ಆತಂಕಕ್ಕೆ ಒಳಗಾಗ್ತೇವೆ. ಏನಾಯ್ತೋ ಏನೋ ಅನ್ನುವಂತ ಹೇಳಿ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡ್ತೀವಿ. ಅವರು ಅದಕ್ಕೆ ಬೇಕಾದಂತಹ ಸರಿಯಾದ ಸಲಹೆ ಸೂಚನೆಗಳನ್ನ ನೀಡುವುದರ ಜೊತೆಗೆ ಪರಿಹಾರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ನಮ್ಮ ಆತಂಕವನ್ನ ದೂರ ಮಾಡ್ತಾರೆ. ಜೊತೆಗೆ ತಾವು ಆರೋಗ್ಯವಾಗಿರಬೇಕು ಅಂತ ಬಯಸುವಂತಹ ಈ ಎಲ್ಲ ವೈದ್ಯರ ಸೇವೆಯನ್ನ ಪರಿಗಣಿಸಿ ಸಾಕಷ್ಟು ಜನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾದಂತಹ ಸೇವೆಯನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಂತಹ ವೈದ್ಯರಿಗೆ ಪ್ರತಿಯೊಬ್ಬರು ಕೂಡ ಸಲಾಂ ಹೇಳಲೇಬೇಕಾಗತ್ತೆ. ಅವರ ಈ ಸೇವೆಗೆ ನಾವೆಲ್ಲರೂ ಕೂಡ ಅವರನ್ನ ನೆನಪಿಸಿಕೊಳ್ಳಲೇಬೇಕಾಗುತ್ತೆ ಪ್ರತಿದಿನ ಕೂಡ. ಅಂತಹ ಭಾರತೀಯ ವೈದ್ಯರ ದಿನಾಚರಣೆ ಇವತ್ತು ಜುಲೈ 1 ವೈದ್ಯರ ದಿನವನ್ನ ಆಚರಣೆ ಮಾಡುವಂತಹ ಈ ಸಂದರ್ಭದಲ್ಲಿ ಎಲ್ಲಾ ವೈದ್ಯರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸುವಂತಹ, ಕೃತಜ್ಞತೆಯನ್ನ ಹೇಳುವಂತಹ ನಿಟ್ಟಿನಲ್ಲಿ डिजिटल इंडिया भारत का संकल्प है. डिजिटल इंडिया
आत्मनिर्भर भारत की साधना है। डिजिटल इंडिया 21वीं सदी में सशक्त होते भारत का एक जयघोष संकल्प है। डिजिटल इंडिया आत्मनिर्भर भारत की साधना है। डिजिटल इंडिया 21वीं सदी में सशक्त होते भारत का एक जयघोष है। ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾ ಇದ್ದಾರೆ ವೈದ್ಯರ ದಿನಾಚರಣೆಯ ಇವತ್ತಿನ ಈ ಸಂದರ್ಭದಲ್ಲಿ. ಇನ್ನೊಂದು ಕಡೆ ಯಾವ ರೀತಿಯಾಗಿ ಡಿಜಿಟಲ್ ಇಂಡಿಯಾ ಈ ಒಂದು ಸಂದರ್ಭದಲ್ಲಿ ಹೇಗೆ ಮುನ್ನಡೆಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ ಜೀವರಕ್ಷಕ ವೈದ್ಯರಿಗೆ ಸಲಾಂ ಹೇಳುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ. ವೈದ್ಯರು ಕೂಡ ಇದ್ದಾರೆ ಈ ಸಂವಾದದಲ್ಲಿ. ವೈದ್ಯರಿಗೆ ಸಲಾಂ ಹೇಳುವಂತಹ ಒಂದು ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ವೈದ್ಯರು ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ತಮ್ಮನ್ನ ತಾವು ಮರೆತು ಜನರ ಜೀವಕ್ಕಾಗಿ ತಮ್ಮ ಜನರ ಜೀವನಕ್ಕಾಗಿ ಹೋರಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗಾಗಿ ಇವತ್ತಿನ ಈ ಒಂದು ದಿನವನ್ನ ಮುಡಿಪಾಗಿಡುವಂತಹ ಇವತ್ತಿನ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಎಲ್ರಿಗೂ ಕೂಡ ಪ್ರತಿಯೊಬ್ಬ ವೈದ್ಯರು ಸಣ್ಣ ಒಂದು ವಿಚಾರದಿಂದ ಹಿಡಿದು ನಮಗೆ ಆಗುವಂತಹ ಎಲ್ಲಾ ನೋವುಗಳನ್ನ ಕೂಡ ಹಂಚಿಕೊಳ್ಳೋದು ನಾವು ವೈದ್ಯರುಗಳ ಜೊತೆ. ಯಾಕಂದ್ರೆ ಎಂತಹದೇ ಆರೋಗ್ಯ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ನಾವು ಡಾಕ್ಟರ್ಗೆ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡ್ತೀವಿ. ಎಂತಹ ಸಿಚುವೇಶನ್ ಅಲ್ಲೂ ಕೂಡ ಅವರು ನಮ್ಮ ಇಂತಹ ಒಂದು ಕಾಯಿಲೆ ಇದೆ, ನನಗೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಪ್ರತಿಸ್ಪಂದನೆಯನ್ನ ತೋರಿಸ್ತಾ ಇರುವಂತಹ ವೈದ್ಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುತ್ತಿದ್ದಾರೆ. ವೈದ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಟೆಕ್ನಾಲಜಿಯ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಅದರ ಜೊತೆಗೆ ಡಿಜಿಟಲ್ ಇಂಡಿಯಾದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ. ಎಲ್ಲಾ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ವೈದ್ಯರಿಗೆ ಸಲಾಂ ಹೇಳೋಣ. ಬಿಜೆಪಿಯಲ್ಲಿ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅರುಣ್ ಸಿಂಗ್ ಎಲ್ಲವನ್ನ ಕೂಡ ಸರಿ ಮಾಡಿದ್ದಾರೆ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವ ಕೆಎಸ್ ಈಶ್ವರಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿರುವಂತಹ ನಾಯಕತ್ವದ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಕಾಂಗ್ರೆಸ್ನಲ್ಲಿ ಜಾತಿಗೊಬ್ಬರು ಸಿಎಂ ಸ್ಥಾನವನ್ನ ಮಾಡಿಕೊಳ್ತಿದ್ದಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಕೆಎಸ್ ಈಶ್ವರಪ್ಪ ಅವರು. ಪರಮೇಶ್ವರ್, ಸಿದ್ದರಾಮಯ್ಯ, ಡಿಕೆಶಿ, ತನ್ವೀರ್ ಎದ್ದಿದ್ದಾರೆ. ಇವರೆಲ್ಲರೂ ಕೂಡ ಪಾಪ ಕಾಂಗ್ರೆಸ್ ಕತೆ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಶ್ವರಪ್ಪ ಅವರು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಜಾತಿಗೊಬ್ಬರು ಸಿಎಂ ಸ್ಥಾನವನ್ನ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ಹೆಸರನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ತನ್ವೀರ್ ಸೇಠ್ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈಗ ಎತ್ತಿದ್ದಾರೆ ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಕಾಂಗ್ರೆಸ್ನ ಕತೆ ಏನಾಗುತ್ತೋ ಏನೋ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಸಚಿವರಾಗಿರುವಂತಹ ಈಶ್ವರಪ್ಪ ಅವರು. ಜೊತೆಗೆ ಬಿಜೆಪಿಯ ಗೊಂದಲದ ಬಗ್ಗೆ ಕೂಡ ಹೇಳಿದ್ದಾರೆ. ಅರುಣ್ ಸಿಂಗ್ ಅವರು ಎಲ್ಲವನ್ನ ಕೂಡ ಸರಿ ಮಾಡಿದ್ದಾರೆ ಅನ್ನೋದ್ರ ಪ್ರತಿಕ್ರಿಯೆ ಜೊತೆಗೆ ಕಾಂಗ್ರೆಸ್ನಲ್ಲಿ ಈಗ ಎದ್ದಿರುವಂತಹ ಸಿಎಂ ಸ್ಥಾನದ ವಿಚಾರ ಕಚ್ಚಾಟದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಈಶ್ವರಪ್ಪ ಅವರು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಇಂತಹ ಒಂದು ಘಟನೆ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಬಗ್ಗೆ 3 ದಿನ ನಮ್ಮ ರಾಷ್ಟ್ರೀಯ ನಾಯಕರು ಅರುಣ್ ಸಿಂಗ್ ಅವರು ಇಲ್ಲಿ ಬಂದು ಯಾರ್ಯಾರು ಮಂತ್ರಿಗಳಿರ್ಬೋದು, MLA, MLC, MP ಗಳು ನಿಮ್ಮ ಅಭಿಪ್ರಾಯ ಏನು ಅಂತ ತುಂಬಾ ಸ್ಪಷ್ಟವಾಗಿ ತಗೊಂಡು ಹೋಗಿದ್ದಾರೆ. ಮುಖ್ಯಮಂತ್ರಿ ಮಾನ್ಯ ಯಡಿಯೂರಪ್ಪನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಗ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೋತಾರೆ ಇದಕ್ಕೆ ಇಡೀ ರಾಜ್ಯ ಬದ್ಧ, ಇದರಲ್ಲಿ ಯಾವ ಅನುಮಾನಗಳು ಕೂಡ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಗೆ ಹೇಳೋರು ಕೇಳೋರು ಇದ್ದಾರೆ ಅಂತ. ಕಾಂಗ್ರೆಸ್ ಪರಿಸ್ಥಿತಿ ಏನು? ಸಂವಿಧಾನದಲ್ಲಿ ಇದೆಯೋ ಇಲ್ಲೋ, ಕರ್ನಾಟಕ ರಾಜ್ಯದಲ್ಲಿ 5 ಮುಖ್ಯಮಂತ್ರಿಗಾಗಲೇ ಘೋಷಣೆ ಮಾಡ್ಕೊಂಡ್ಬಿಟ್ರು ಜಾತಿಗೊಬ್ಬರು. ಡಿಕೆ ಶಿವಕುಮಾರ್ ಒಕ್ಕಲಿಗರಿಗೆ, ಸಿದ್ದರಾಮಯ್ಯನವರು ಕುರುಬರಿಗೆ, ಪರಮೇಶ್ವರ್ ಅವರು
ಎಸ್ಸಿಗೆ, ಎಂ.ಬಿ. ಪಾಟೀಲರು ಲಿಂಗಾಯತರಿಗೆ, ತನ್ವೀರ್ ಸೇಠರು ಮುಸಲ್ಮಾನರಿಗೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಬಗ್ಗೆ 3 ದಿನ ನಮ್ಮ ರಾಷ್ಟ್ರೀಯ ನಾಯಕರು ಅರುಣ್ ಸಿಂಗ್ ಅವರು ಇಲ್ಲಿ ಬಂದು ಯಾರ್ಯಾರು ಮಂತ್ರಿಗಳಿರ್ಬೋದು, MLA, MLC, MP ಗಳು ನಿಮ್ಮ ಅಭಿಪ್ರಾಯ ಏನು ಅಂತ ತುಂಬಾ ಸ್ಪಷ್ಟವಾಗಿ ತಗೊಂಡು ಹೋಗಿದ್ದಾರೆ. ಮುಖ್ಯಮಂತ್ರಿ ಮಾನ್ಯ ಯಡಿಯೂರಪ್ಪನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಗ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೋತಾರೆ ಇದಕ್ಕೆ ಇಡೀ ರಾಜ್ಯ ಬದ್ಧ. ಇದರಲ್ಲಿ ಯಾವ ಅನುಮಾನಗಳು ಕೂಡ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಗೆ ಹೇಳೋರು ಕೇಳೋರು ಇದ್ದಾರೆ ಅಂತ. ಈಶ್ವರಪ್ಪ ಅವರಿಗೆ ಸಿಎಂ ಆಗುವ ಆಸೆ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಸಚಿವ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಈಶ್ವರಪ್ಪ ಅವರು ಮುಖ್ಯಮಂತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರಪ್ಪ ಅವರಿಗೆ ಸಿಎಂ ಆಗುವ ಆಸೆ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಈಶ್ವರಪ್ಪ ಅವರ ಪ್ರತಿಕ್ರಿಯೆ ಇದು. ಹೈಕಮಾಂಡ್ ಎಲ್ಲವನ್ನ ಕೂಡ ನಿರ್ಧಾರ ಮಾಡುತ್ತೆ ಅನ್ನೋದರ ಹೇಳೋದ್ರ ಜೊತೆಗೇನೆ ಅನೇಕ ಇಲಾಖೆಗಳ ಮಂತ್ರಿಯಾದೆ, ನಾನು ಮಂತ್ರಿ ಸ್ಥಾನವನ್ನ ಬಿಟ್ಟು ನಾನು ರಾಜ್ಯಾಧ್ಯಕ್ಷನಾಗಿದ್ದೆ, ನಾನು ಯಾವುದನ್ನ ಕೂಡ ಕೇಳಿ ಪಡಿಲಿಲ್ಲ ಅನ್ನೋದನ್ನ डॉक्टर बीसी रॉय जी की स्मृति में मनाया जाने वाला ये दिन हमारे डॉक्टर्स के, हमारी मेडिकल फ्रेटर्निटी के ಮೊದಲನೇ ಬಾರಿ डॉक्टर बीसी रॉय जी की स्मृति में मनाया जाने वाला ये दिन हमारे डॉक्टर्स के, हमारी मेडिकल फ्रेटर्निटी के उच्चतम आदर्शों का प्रतीक है. खास तौर पर पिछले 1.5 साल में हमारे डॉक्टर्स ने जिस तरह देशवासियों की सेवा की है वो अपने आप में एक मिसाल है. मैं 130 करोड़ देशवासियों की ओर से देश के सभी डॉक्टर्स को धन्यवाद देता हूं, आभार प्रकट करता हूं. साथियों, डॉक्टर्स को ईश्वर का दूसरा रूप कहा जाता है और वो ऐसे ही नहीं कहा जाता. कितने ही लोग ऐसे होंगे जिनका जीवन किसी संकट में पड़ा होगा, किसी बीमारी या दुर्घटना का शिकार हुआ होगा, या फिर कई बार हमें ऐसा लगने लगता है कि क्या हम किसी हमारे अपने को खो देंगे. लेकिन हमारे डॉक्टर्स ऐसे मौकों पर किसी देवदूत की तरह जीवन की दिशा बदल देते हैं, हमें एक नया जीवन दे देते हैं. साथियों, आज जब देश कोरोना से इतनी बड़ी जंग लड़ रहा है तो डॉक्टर्स ने दिन रात मेहनत करके लाखों लोगों का जीवन बचाया है. ये पुण्य कार्य करते हुए देश के कई डॉक्टर्स ने अपना जीवन भी न्यौछावर कर दिया. मैं जीवन आहूत करने वाले इन सभी डॉक्टर्स को अपनी विनम्र श्रद्धांजलि अर्पित करता हूं और परिवार के प्रति अपनी संवेदना व्यक्त करता हूं. साथियों, कोरोना से लड़ाई में जितनी चुनौतियां आई, हमारे वैज्ञानिकों, डॉक्टर्स ने उतने ही समाधान तलाशे, प्रभावी दवाइयां बनाई. आज हमारे डॉक्टर्स ही कोरोना के प्रोटोकॉल्स बना रहे हैं, उन्हें लागू करवाने में मदद कर रहे हैं. ये वायरस नया है, इसमें नए नए म्यूटेशंस भी हो रहे हैं, लेकिन हमारे डॉक्टर्स की नॉलेज, उनके एक्सपीरियंस, उनके अनुभव वायरस के इन खतरों और चैलेंजेस का मिलकर मुकाबला कर रहे हैं. इतने दशकों में जिस तरह का मेडिकल इंफ्रास्ट्रक्चर देश में तैयार हुआ था, उसकी सीमाएं
आप भली भांति जानते हैं, पहले के समय में मेडिकल इंफ्रास्ट्रक्चर को किस तरह नजरअंदाज किया गया था, इससे भी आप परिचित हैं। हमारे देश में जनसंख्या का दबाव इस चुनौती को और कठिन बना देता है। बावजूद इसके कोरोना के दौरान अगर हम प्रति लाख जनसंख्या में संक्रमण को देखें, मृत्यु दर को देखें, तो भारत की स्थिति बड़े बड़े विकसित और समृद्ध देशों की तुलना में कहीं संभली हुई रही है। किसी एक जीवन का असमय समाप्त होना उतना ही दुखद है, लेकिन भारत ने कोरोना से लाखों का जीवन बचाया भी है। इसका बहुत बड़ा श्रेय हमारे परिश्रमी डॉक्टर्स, हमारे हेल्थ केयर वर्कर्स, हमारे फ्रंटलाइन वर्कर्स को जाता है। साथियों, ये हमारी सरकार ही है जिसने हेल्थ केयर पर सबसे अधिक बल दिया है। पिछले वर्ष फर्स्ट वेव के दौरान हमने लगभग 15,000 करोड़ रुपए हेल्थ केयर के लिए आवंटित किए थे, जिससे हमारे हेल्थ इंफ्रास्ट्रक्चर को बढ़ाने में मदद मिली। इस साल हेल्थ सेक्टर के लिए बजट का एलोकेशन 2 गुने से भी ज्यादा, यानी 2 लाख करोड़ रुपए से भी अधिक किया गया। अब हम ऐसे क्षेत्रों में हेल्थ इंफ्रास्ट्रक्चर को मजबूत करने के लिए 50,000 करोड़ रुपए की एक क्रेडिट गारंटी स्कीम लेकर आए हैं, जहां स्वास्थ्य सुविधाओं की कमी है। हमने बच्चों के लिए जरूरी हेल्थ इंफ्रास्ट्रक्चर को सशक्त करने के लिए भी 22,000 करोड़ रुपए से ज्यादा आवंटित किए हैं। आज देश में तेजी से नए एम्स खोले जा रहे हैं, नए मेडिकल कॉलेज बनाए जा रहे हैं, आधुनिक हेल्थ इंफ्रास्ट्रक्चर खड़ा किया जा रहा है। 2014 तक जहां देश में केवल 6 एम्स थे, वहीं इन 7 सालों में 15 नए एम्स का काम शुरू हुआ है। मेडिकल कॉलेज की संख्या भी करीब 1.5 गुना बढ़ी है। इसी का परिणाम है कि इतने कम समय में जहां अंडर ग्रेजुएट सीट्स में 1.5 गुने से ज्यादा की वृद्धि हुई है, वहीं पीजी सीट्स में 80% इजाफा हुआ है। यानी यहां तक पहुंचने के लिए जो संघर्ष आपको करना पड़ा, वो कठिनाइयां हमारे युवाओं को, आपके बच्चों को नहीं उठानी पड़ेगी। दूर सुदूर क्षेत्रों में भी हमारे ज्यादा से ज्यादा युवाओं को डॉक्टर बनने का अवसर मिलेगा। उनकी प्रतिभा को, उनके सपनों को नई उड़ान मिलेगी। मेडिकल सेक्टर में हो रहे इन बदलावों के बीच डॉक्टर्स की सुरक्षा के लिए भी सरकार प्रतिबद्ध है। हमारी सरकार ने डॉक्टर्स के खिलाफ हिंसा को रोकने के लिए पिछले वर्ष ही कानून में कई कड़े प्रावधान किए हैं। इसके साथ ही हम अपने कोविड वॉरियर्स के लिए फ्री इंश्योरेंस कवर स्कीम भी लेकर आए हैं। साथियों, कोरोना के खिलाफ देश की लड़ाई हो या मेडिकल व्यवस्था सुधारने का देश का लक्ष्य, इन सब में आप सभी को महत्वपूर्ण भूमिका अदा करनी है। उदाहरण के तौर पर, जब आप सभी ने पहले फेज में वैक्सीन लगवाई, तो उससे देश में वैक्सीन को लेकर उत्साह और विश्वास कई गुना बढ़ गया। इसी तरह जब आप लोगों को कोविड ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಉಳಿದ ಅಪ್ಡೇಟ್ಸ್.
ಅನ್ನುವಂತ ವಿಚಾರದ ಘಟನೆ ನಡೆದು ಇಷ್ಟು ದಿನವಾದರೂ ಸಿಎಂ ಹೋಗಿಲ್ಲ. ಸಿಎಂ ಮೂಢನಂಬಿಕೆಗೆ ಜೋತು ಬಿದ್ದಿದ್ದಾರೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂಗೆ ಅಧಿಕಾರ ಹೋಗುತ್ತೆ ಅನ್ನುವ ಭಯವಿದೆ. ಸಿಎಂ ಆದ ದಿನದಿಂದಲೂ ಕೂಡ ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿ ಸಿಎಂ ವಿರುದ್ಧ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ನಡೆದಿದೆ, ಅನೇಕರು ಸಾವನ್ನಪ್ಪಿದ್ದಾರೆ. ಘಟನೆ ನಡೆದು ಇಷ್ಟು ದಿನ ಆಗಿದೆ, ಆದರೂ ಕೂಡ ಈ ಘಟನೆ ನಡೆದ ನಂತರ ಸಿಎಂ ಒಂದು ದಿನವೂ ಚಾಮರಾಜನಗರಕ್ಕೆ ಹೋಗಿಲ್ಲ. ಸಿಎಂ ಮೂಢನಂಬಿಕೆಗೆ ಜೋತು ಬಿದ್ದಿದ್ದಾರೆ ಅಂತ ಹೇಳಿ ಸಿಎಂ ವಿರುದ್ಧ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿಎಂಗೆ ಅಧಿಕಾರ ಹೋಗುತ್ತೆ ಅನ್ನುವಂತಹ ಭಯ ಇದೆ, ಅದೇ ಕಾರಣಕ್ಕಾಗಿ ಅವರು ಸಿಎಂ ಆದ ದಿನದಿಂದಲೂ ಅಲ್ಲಿಗೆ ಹೋಗಿಲ್ಲ. ಇನ್ನು ನಾನು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ 12 ಬಾರಿ ಚಾಮರಾಜನಗರಕ್ಕೆ ನಾನು ಹೋಗಿದ್ದೆ. ನಾನು 5 ವರ್ಷಗಳ ಅಧಿಕಾರವನ್ನ ಕಂಪ್ಲೀಟ್ ಆಗಿ ಪೂರೈಸಿದ್ದೇನೆ ಅಂತ ಹೇಳಿ ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಕೊರೋನಾ ಅಲ್ಲ, ಚೀಫ್ ಮಿನಿಸ್ಟರ್ ಇದು ಹೋಗಿಲ್ಲ, ಹಿಂದಿನೂ ಹೋಗಿರ್ಲಿಲ್ಲ. ಭಯ ಚಾಮರಾಜನಗರ, ಮೂಢನಂಬಿಕೆ, ಮಂತ್ರಿಗಿರಿ ಮುಖ್ಯಮಂತ್ರಿಗಿರಿ ಹೋಗುದು. ನಾನು 12 ಸಾರಿ ಹೋಗಿದ್ದೆ, 5 ವರ್ಷ ಪೂರ್ಣ ಕಂಪ್ಲೀಟ್ ಮಾಡಿದೆ. ಎಷ್ಟು ಸಾರಿ ಹೋಗಿ? 12 ಸಾರಿ ಹೋಗಿ 5 ವರ್ಷ ಪೂರ್ಣ ಅವಧಿ ಕಂಪ್ಲೀಟ್ ಮಾಡಿದೆ. ಇದು ಮೂಢನಂಬಿಕೆ ಇಲ್ಲ ಸರ್. ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ಹೋಗ್ಬಿಡ್ತದೆ ಅನ್ನೋದು ಮೂಢನಂಬಿಕೆ. ಈಗಿನ ಪರಿಸ್ಥಿತಿಲಿ ಅವ್ರು ಚಾಮರಾಜನಗರಕ್ಕೆ ಹೋಗಿಲ್ಲ ಅಂದ್ರೆ ಹೋಗುವಂತ ಪರಿಸ್ಥಿತಿ ಇದೆಯಾ ಅಂತ? ಹೋಗಬೇಕು. ನನ್ನ ಪ್ರಕಾರ ತಪ್ಪಿತಸ್ಥರ ಮೇಲೆ ಇವತ್ತಿನವರೆಗೆ ಕ್ರಮ ತಗೊಳ್ಬೇಕು. ನಾನು ಡಿಮ್ಯಾಂಡ್ ಮಾಡಿದ್ದೆ ರಾಜೀನಾಮೆ ಕೊಡಬೇಕು ಮಂತ್ರಿಗಳು. ಆಕ್ಸಿಜನ್ ಕೊರತೆ ಆಗಕ್ಕೆ ಯಾರು ಕಾರಣ? ತನಿಖೆಯಾಗಿ ಶಿಕ್ಷೆ ಆಗಬೇಕು ಬೇಡ. ಕೊರೋನಾ ಅಲ್ಲ, ಚೀಫ್ ಮಿನಿಸ್ಟರ್ ಇದು ಹೋಗಿಲ್ಲ, ಹಿಂದಿನೂ ಹೋಗಿರ್ಲಿಲ್ಲ. ಭಯ ಚಾಮರಾಜನಗರ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಚರ್ಚೆಯೇ ನಡೆದಿಲ್ಲ. ಕಾಂಗ್ರೆಸ್ನಲ್ಲಿ ಮೂಲ ಹಾಗೂ ವಲಸಿಗ ಅನ್ನುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಸಿಎಂ ಅನ್ನುವಂತಹ ಚರ್ಚೆ ನಡೆದಿಲ್ಲ ಕಾಂಗ್ರೆಸ್ನಲ್ಲಿ ಅಂತ ಹೇಳಿರೋದು ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು. ಮೂಲ ಹಾಗೂ ವಲಸಿಗ ಅನ್ನುವಂತಹ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಅವರೇ ಹೇಳ್ತಿದ್ದಾರೆ. ಈಗ ಸಿಎಂ ಇಬ್ರಾಹಿಂ ಕಥೆಯನ್ನ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಸೊಸೆ ಮನೆಗೆ ಬರುವವರೆಗೂ ಹೊರಗಿನವಳು, ಸೊಸೆ ಮನೆಗೆ ಬಂದ ಮೇಲೆ ಮನೆಯವಳೇ ಆಗ್ತಾಳೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಸಿಎಂ ಇಬ್ರಾಹಿಂ ಅವರು ಈ ಒಂದು ಕಥೆಯನ್ನು ಮೊನ್ನೆ ಹೇಳಿದ್ರು. ಇನ್ನು ಅದೇ ರೀತಿ ನಾನು ಹೊರಗಿನಿಂದ ಬಂದವನು, ಬಂದ ಮೇಲೆ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೇನೆ, ನಾನು ಮನೆಯವನೇ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಾಗಿ ಸಿಎಂ ಯಾರಾಗಬೇಕು ಅನ್ನೋದು ಚುನಾವಣೆಯ ನಂತರ ಶಾಸಕರು ಹೈಕಮಾಂಡ್ ತೀರ್ಮಾನ ಮಾಡತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸಿಎಂ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಅದು ಚರ್ಚೆನೇ ಇಲ್ಲ. ಇವತ್ತಿನವರೆಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಚರ್ಚೆ ಇಲ್ಲ. ಇನ್ನು 1 ವರ್ಷ 10 ತಿಂಗಳಿದೆ ಎಲೆಕ್ಷನ್. ಮೂಲ ವಲಸಿಗ ಅಂತ ಕೆಪಿಸಿಸಿ ಅಧ್ಯಕ್ಷ ಪ್ರಸ್ತಾಪ ಮಾಡ್ತಾರಲ್ಲ? ಇಲ್ಲ, ಮೂಲನೂ ಇಲ್ಲ, ವಲಸಿಗರು ಇಲ್ಲ. ಇಬ್ರಾಹಿಂ ಹೇಳದ್ನಲ್ರಿ, ಮನೆಗೆ ಬರೋ ಸೊಸೆ ಹೊಸಬ್ರೆ ಬಂದ್ಮೇಲೆ ಅವ್ರ ಕೈಗೆ ಕೀ ಕೊಡ್ತೀವಲ್ಲ ಅಂತ ಹೇಳಿಲ್ವ? ಈಗ ನಾನು ಹೊರಗಡೆಯಿಂದ ಬಂದವನು, ನಾನು ಚೀಫ್ ಮಿನಿಸ್ಟರ್ ಆಗ್ಲಿಲ್ವಾ? ಮತ್ತೆ ವಲಸಿಗ ಕಾಂಗ್ರೆಸ್ ಮೂಲ ಅಂತ ಎಲ್ಲಿಂದ ಬರ್ತದಪ್ಪ? ಸಿಎಂ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥದ್ದು. ಅರವಿಂದ್ ಬೆಲ್ಲದ ಫೋನ್ ಟ್ರ್ಯಾಪಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಲ್ಲದ ವಿಚಾರಣೆಯನ್ನ ನಡೆಸಿದ್ದ ಶೇಷಾದ್ರಿಪುರಂ ಎಸಿಪಿ ಪೃಥ್ವಿ ಯುವರಾಜ್ ನಂಬರ್ ನೀಡದ ಶಾಸಕ ಇನ್ನೂ ಕೂಡ ಅರವಿಂದ್ ಬೆಲ್ಲದ ಅವರು ಯಾವುದೇ ರೀತಿಯ ನಂಬರ್ ಅನ್ನ ಕೊಟ್ಟಿಲ್ಲ. ಬೆಲ್ಲದ ವಿಚಾರಣೆಯನ್ನ ನಡೆಸಿದ್ರು ಶೇಷಾದ್ರಿಪುರಂ ಎಸಿಪಿ ಪೃಥ್ವಿ ಅವರು, ಆದ್ರೆ ಯುವರಾಜ್ ನಂಬರ್ ಅನ್ನ ನೀಡಿಲ್ಲ. ಇನ್ನು ಕೂಡ ಶಾಸಕ ಅರವಿಂದ್ ಬೆಲ್ಲದ ಅವರು ಈ ಒಂದು ವಿಚಾರಣೆ ನಡೀತಾ ಇರುವಂತದ್ದನ್ನು ಮೊನ್ನೆ ಕೂಡ ಹೇಳಿದ್ರು, ನಾನು ನಂಬರ್ ಅನ್ನ ಕೊಡ್ತೀನಿ, ನಾನು ತನಿಖೆಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿ ಯುವರಾಜ್ ಕರೆ ಮಾಡಿದ ನಂಬರ್ ಅನ್ನ ಹುಡುಕಿ ಕೊಡ್ತೇನೆ, ನಮ್ಮ PA ಸ್ವಾಮಿ ಅಂತ ಬರೆದುಕೊಂಡಿದ್ರು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅವರು ಆಂಧ್ರ ಮೂಲದ ಅರ್ಚಕರು ಅಂತ ಹೇಳಿದ್ದಾರೆ ಬೆಲ್ಲದವರು. ಅವರು ನನಗೆ ಪರಿಚಯ ಇದ್ದಾರೆ, ಯುವರಾಜ್ ಸ್ವಾಮಿಯ ನಂಬರ್ ಹುಡುಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಬೆಲ್ಲದವರು. ಶೇಷಾದ್ರಿಪುರ ಎಸಿಪಿ ಕಚೇರಿಯಲ್ಲಿ ನಡೆದಿದೆ ವಿಚಾರಣೆ. ಹಾಸನದಲ್ಲಿ ಆಯುಕ್ತರ ಕಚೇರಿ ಬಳಿ ಗಲಾಟೆ ನಡೆದಿದೆ. ಫುಡ್ ಕಿಟ್ಗಾಗಿ ನೂರಾರು ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಎಸಿ ಕಚೇರಿ ಎದುರು ಕಾಂಗ್ರೆಸ್ ನಾಯಕರು ಕ್ರೆಡಿಟ್ಗಾಗಿ ಕಿತ್ತಾಡಿಕೊಂಡಿದ್ದಾರೆ. ಎಸಿ ಜಗದೀಶ್ ಎದುರೇ ಕಾಂಗ್ರೆಸ್ ಮುಖಂಡ HK ಮಹೇಶ್ ಹಾಗೂ ರಂಗಸ್ವಾಮಿ ಕಿತ್ತಾಡಿಕೊಂಡಿದ್ದು
ಮೊದಲು ಮಾತನಾಡಲು ಮೈಕ್ಗಾಗಿ ಕಿತ್ತಾಡಿಕೊಂಡ್ರು. ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಇನ್ನೊಂದು ವಾರದಲ್ಲಿ ಎಲ್ರಿಗೂ ಫುಡ್ ಕಿಟ್ ಕೊಡೋದಾಗಿ ಎಸಿ ಜಗದೀಶ್ ಘೋಷಣೆ ಮಾಡಿದ್ರು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಕೊರತೆ ಉಂಟಾಗಿದೆ. ವ್ಯಾಕ್ಸಿನ್ಗಾಗಿ ಬೆಳಗ್ಗೆಯಿಂದಲೇ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆದರೆ ಲಸಿಕೆ ಇಲ್ಲ. ಕಳೆದ 5 ದಿನಗಳಿಂದಲೂ ಕೂಡ ಜಿಲ್ಲೆಯಾದ್ಯಂತ ಲಸಿಕೆಯ ಕೊರತೆಯಾಗಿದೆ, ಸಮಸ್ಯೆಯಾಗಿದೆ. ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತದ ಕಾರ್ಯವೈಖರಿ ವಿರುದ್ಧ ಜನತೆ ಆಕ್ರೋಶಗೊಂಡಿದ್ದಾರೆ. ಇನ್ನು ಬಳ್ಳಾರಿಯಲ್ಲೂ ಕೂಡ ಲಸಿಕೆ ಖಾಲಿಯಾಗಿದೆ. ಕೋವಿಡ್ ಲಸಿಕಾ ಕೇಂದ್ರದ ಬಾಗಿಲಿಗೆ ಕೋವಿಶೀಲ್ಡ್ ಔಟ್ ಆಫ್ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಅನ್ನ ಹಾಕಿದ್ದಾರೆ ಸಿಬ್ಬಂದಿ. ಬೆಳಗ್ಗೆ 6 ಗಂಟೆಯಿಂದ ಲಸಿಕೆಗಾಗಿ ಕಾದು ಜನ ವಾಪಸ್ ಆಗ್ತಾ ಇದ್ದಾರೆ. ಗದಗದಲ್ಲಿ ವ್ಯಾಕ್ಸಿನ್ ಹಾಕಿಸಿಕೊಳ್ಳೋದಕ್ಕೆ ಜನಜಂಗುಳಿಯೇ ಉಂಟಾಯಿತು. ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವ್ಯಾಕ್ಸಿನ್ಗಾಗಿ ಜನ ಮುಗಿಬಿದ್ರು. ಕೋವಿಡ್ ಲಸಿಕೆ ಪಡೆಯಲು ಬಂದ ಜನ ಮೈ ಮರೆತರು. ಕೆಲವರು ಮಾಸ್ಕ್ ಹಾಕದೆ, ಸಾಮಾಜಿಕ ಅಂತರ ಇಲ್ಲದೆ ಬೇಜವಾಬ್ದಾರಿಯಾಗಿ ವರ್ತಿಸಿದ್ರು. ಹಾಗೆ ಕೊಪ್ಪಳದಲ್ಲೂ ವ್ಯಾಕ್ಸಿನ್ಗಾಗಿ ಜನ ಸಾಕಷ್ಟು ಕ್ಯೂ ನಿಂತಿದ್ದಾರೆ. ಖಂಡ್ವಾದಲ್ಲಿ ಪರಿಸರ ಸಂರಕ್ಷಕರು ಅಪರೂಪದ ಪ್ರಯತ್ನವೊಂದನ್ನ ಮಾಡಿದ್ದಾರೆ. ಇದರಿಂದಾಗಿ ಕೊರೋನಾ ವಿರುದ್ಧ ಹೋರಾಟ ಮತ್ತು ಪರಿಸರವನ್ನ ಉಳಿಸುವ ಪ್ರಯತ್ನ ಎರಡೂ ಒಟ್ಟಿಗೆ ಸಾಗಿದೆ. ನಾವೆಲ್ಲ ಒಗ್ಗೂಡಿ ಕೊರೋನಾವನ್ನ ಸೋಲಿಸಬೇಕು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆಯೂ ನಾವು ಜಾಗೃತರಾಗಬೇಕು. ಇವೆರಡನ್ನು ಒಟ್ಟಿಗೆ ಹೇಗೆ ಸಾಧಿಸಬಹುದು? ನೀವು ಇದರ ಬಗ್ಗೆ ತಿಳ್ಕೊಳ್ಬೇಕಾ? ಹಾಗಿದ್ರೆ ಮಧ್ಯಪ್ರದೇಶದ ಖಂಡ್ವಾಕ್ಕೆ ಬನ್ನಿ. ಮನುಕುಲದ ಒಳಿತಿಗಾಗಿ ಖಂಡ್ವಾ ಜಿಲ್ಲಾಡಳಿತವು ಸಾಮಾಜಿಕ ಸಂಸ್ಥೆಯೊಂದಿಗೆ ಸೇರಿ 2 ಕಡ್ಡಾಯ ಅಭಿಯಾನಗಳನ್ನ ಪ್ರಾರಂಭ ಮಾಡಿದೆ. ಇಲ್ಲಿ ಜನ ಲಸಿಕೆಯನ್ನು ತೆಗೆದುಕೊಳ್ತಿದ್ದಾರೆ. ಇಲ್ಲಿಂದ ಹೊರಬಂದು ಭವಿಷ್ಯದ ದೃಷ್ಟಿಯಿಂದ ಒಂದೊಂದು ಗಿಡಗಳನ್ನು ನೆಡುತ್ತಿದ್ದಾರೆ. मैंने अपना वैक्सीनेशन का स्लॉट बुक किया तो मुझे एंजल्स प्लानेट मिला. एक बहुत अच्छा अनुभव आने वाले पर्यावरण दिवस के लिए जो करके रखा है. एक प्लांटेशन सब लोग करें. ಖಂಡ್ವಾ ಜಿಲ್ಲಾಡಳಿತವು ಕೊರೋನಾದ 2ನೇ ಅಲೆಯಿಂದ ಎಚ್ಚೆತ್ತು ಜನರಿಗೆ ಲಸಿಕೆ ನೀಡಿದ್ದೇ ಅಲ್ಲದೆ ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸಲು ಸಹ ಮುಂದಾಗಿದೆ. ಇದರ ಅಡಿಯಲ್ಲಿ ಜಿಲ್ಲಾಡಳಿತವು ಲಸಿಕೆ ಪಡೆದುಕೊಂಡ ಪ್ರತಿಯೊಬ್ಬರಿಗೂ 1 ಸಸಿಯನ್ನ ಉಚಿತವಾಗಿ ನೀಡುತ್ತಿದೆ. ಇದರಿಂದ ಕೊರೋನಾ ವಿರುದ್ಧ ಹೋರಾಡುವುದರ ಜೊತೆಗೆ ಪರಿಸರವನ್ನ ರಕ್ಷಿಸುವ ಕಾರ್ಯವೂ ಸಹ ಇಲ್ಲಿ ಭರದಿಂದ ಸಾಗಿದೆ. कैंप्स लगाए जा रहे हैं वैक्सीनेशन के और अन्य गतिविधियां भी जो हो रही हैं उनमें लोगों से ज़्यादा आग्रह किया जा रहा है कि वह पौधे लगाएं ताकि पर्यावरण का संरक्षण के साथ साथ ऑक्सीजन जो है वो भी जनरेट होती है. ಖಂಡ್ವಾ ಜಿಲ್ಲಾಧಿಕಾರಿಗಳ ಈ ವಿಶಿಷ್ಟ ಕಾರ್ಯಕ್ರಮದಿಂದ ಜನ ತುಂಬಾ ಉತ್ಸುಕರಾಗಿದ್ದಾರೆ. ಸರ್ಕಾರದ ಯೋಜನೆಗಳ ಅಡಿಯಲ್ಲಿಯೂ ಮರಗಳನ್ನು ಬೆಳೆಸುವ ಅಭಿಯಾನ ಭರದಿಂದ ಸಾಗಿದೆ. ಇವರ ಈ ಅಪರೂಪದ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನೋದನ್ನ ಸಮಯವೇ ತಿಳಿಸಲಿದೆ. ಆದರೆ ಮಾನವನ ಅಸ್ತಿತ್ವದ ಉಳಿವಿಗಾಗಿ ಮತ್ತು ಉತ್ತಮ ನಾಳೆಗಾಗಿ ಇದು ಬಹಳ ಅವಶ್ಯಕವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್, ಖಂಡ್ವಾ, ಮಧ್ಯಪ್ರದೇಶ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನಾನೀಗ ಸ್ಟುಡಿಯೋದಿಂದ ಹೊರ ಹೋಗ್ತಾ ಇದ್ದೀನಿ. ಅದೇ ಕಾರಣಕ್ಕಾಗಿ ನಾನು ಮಾಸ್ಕ್ ಅನ್ನ ಧರಿಸಿದ್ದೇನೆ. ನೀವು ಕೂಡ ಎಲ್ಲಾ ಸಂದರ್ಭಗಳಲ್ಲೂ ಮಾಸ್ಕ್ ಅನ್ನ ಧರಿಸಿ ನಿಮ್ಮ ಆರೋಗ್ಯ, ಕುಟುಂಬದ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಹಾಗೆಯೇ ಎಲ್ಲಾ ರೀತಿಯ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿ. ನೋಡ್ತಾ ಇರಿ ನ್ಯೂಸ್ 18.